ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆಯ ತಾಲ್ಲೂಕು ಮಟ್ಟದ ಸರ್ವ ಸದಸ್ಯರ ಸಭೆ ಮತ್ತು ಮಾಲೂರು ತಾಲ್ಲೂಕು ಘಟಕದ ಪದಾಧಿಕಾರಿಗಳ ಪುನರ್ರಚನೆ ಕಾರ್ಯಕ್ರಮವನ್ನು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲಾ ಪ್ರಧಾನ ಸಂಚಾಲಕ ಶ್ರೀರಂಗಂ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತಾಲ್ಲೂಕು ಪ್ರಧಾನ ಸಂಚಾಲಕರಾಗಿ ಕಲ್ಕೆರೆ ಮುನಿರಾಜು ಅವರು ಸರ್ವಾನುಮತದಿಂದ ಪುನರಾಯ್ಕೆಗೊಂಡರು. ಈ ವೇಳೆ ಜಿಲ್ಲಾ ಸಮಿತಿ ತಾಲ್ಲೂಕು ಪದಾಧಿಕಾರಿಗಳನ್ನು ಅಭಿನಂದಿಸಿದರು. ಮಾಲೂರು ತಾಲೂಕಿನ ಸರ್ವ ಸದಸ್ಯರ ಸಭೆ ಇಂದು ಮುಕ್ತಾಯ ಆಯಿತು. ಕೋಲಾರ ಜಿಲ್ಲೆಯ ಸರ್ವ ಸದಸ್ಯರ ಸಭೆ 21ನೇ ತಾರೀಕು ಪತ್ರಕರ್ತ ಭವನದಲ್ಲಿ ಏರ್ಪಡಿಸಲಾಗಿದೆ. ದಯವಿಟ್ಟು ಏನು ತಾಲೂಕು ಕಮಿಟಿ ಈಗ ಮಾಡಿದ್ದೇವೆ, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರ ಜಿಲ್ಲೆಯ ಸರ್ವ ಸದಸ್ಯರ ಸಭೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ನಮ್ಮ ಭೀಮ ಬಂಧುಗಳಲ್ಲಿ ಕೇಳ್ತಾ ಇದ್ದೇವೆ. ಜೈ ಭೀಮ್ ಬಂಧುಗಳೇ. ತಾಲೂಕು ಮಟ್ಟದ ಪುನರ್ರಚನೆ ಪದಾಧಿಕಾರಿಗಳ ಪುನರ್ರಚನೆ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡಿದ್ದೀವಿ. ಈ ಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸುಮಾರು ವರ್ಷಗಳಿಂದ ಧ್ವನಿ ಎತ್ತಾ ಬರೆದಿದೆ. ಹಾಗಾಗಿ ಕಾಲಕ್ರಮೇಣ ಕೆಲವೊಂದು ನಾಯಕರುಗಳು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾ ಇರ್ತಾರೆ. ಇದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಒಂದು ಸಂವಿಧಾನ, ಒಂದು ಸಿದ್ಧಾಂತ ಮತ್ತು ಅಡಿಯಲ್ಲಿ ನಾವಿವತ್ತು ಎಲ್ಲ ತಾಲೂಕಿನ ಹೋಬಳಿ ಪದಾಧಿಕಾರಿಗಳನ್ನು ಕರೆದು, ಹೋಬಳಿ ಮಟ್ಟದ ನಾಯಕತ್ವ ಇರ್ತಕ್ಕಂಥ ಪದಾಧಿಕಾರಿಗಳನ್ನು ಕರೆದು ಇವತ್ತು ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಇದರ ಉದ್ದೇಶ ಒಂದೇ, ಶೋಷಿತರ ಪರವಾಗಿ ಮತ್ತು ಅನ್ಯಾಯದ ವಿರುದ್ಧ ದಮನಿತರ ಪರವಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮಾವಳ್ಳಿ ಶಂಕರ್ಜಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ಕೊಂಬಂತಾ ಇದೆ. ಆ ನಿಟ್ಟಿನಲ್ಲಿ ನಾವು ಸಹ ಈ ಭಾಗದಲ್ಲಿ ಯಾವುದೇ ಒಂದು ನಮ್ಮ ಗಮನಕ್ಕೆ ಬಂದರೆ, ಯಾವುದೇ ಒಂದು ಅನೇಕ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಏನು ನಮ್ಮ ಎಲ್ಲ ಸಮುದಾಯ, ಹಿಂದುಳಿದ ವರ್ಗ ಮತ್ತು ಎಲ್ಲ SC/ST ಸಮುದಾಯಗಳ ಪರವಾಗಿ ನಾವು ಇವತ್ತು ಧ್ವನಿ ಎತ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ಮಟ್ಟದ ಪದಾಧಿಕಾರಿಗಳು ಏನಿದ್ದಾರೆ ಅವರನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಒಂದು ಜವಾಬ್ದಾರಿ, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಒಂದು ಜವಾಬ್ದಾರಿ ಈ ತಾಲೂಕು ಪದಾಧಿಕಾರಿಗಳಿಗೆ ನಾವು ವಹಿಸಿದ್ದೀವಿ. ಇವತ್ತು ಹಸ್ತಾಂತರಗಳು ಮಾಡಿದ್ದೀವಿ. ನಾವು ಏನು ಅಂಬೇಡ್ಕರ್ವಾದ ಕಾರ್ಯಕರ್ತರಿದ್ದಾವೆ, ಒಂದು ಶಿಸ್ತಿನ ಸಿಪಾಯಿಗಳಿದ್ದಂತೆ ಇವತ್ತು ತಾವು ನೋಡ್ತಾ ಇರ್ಬೋದು. ರಾಜ್ಯದಲ್ಲಿ 29 ಜಿಲ್ಲೆಗಳಲ್ಲೂ ಸಹ ಇವತ್ತು ಧ್ವನಿ ಎತ್ತಾ ಇದೆ. ಅನೇಕ ಹೋರಾಟಗಳನ್ನು ಇವತ್ತು ಎಲ್ಲ ಸಮುದಾಯಗಳ ಪರವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಒಂದು ಜವಾಬ್ದಾರಿ ಏನು ಕೊಟ್ಟಿದೆ, ಆ ಒಂದು ಜವಾಬ್ದಾರಿಯನ್ನು ನಾವು ಸಹ ನಿರ್ವಹಿಸ್ತಾ ಇದ್ದೀವಿ. ಜೈ ಭೀಮ್. ಇವತ್ತು ತಾಲೂಕು ಪ್ರಧಾನ ಸಂಚಾಲಕರಾಗಿ ನನ್ನ ಮಾಡಿದ್ದಾರೆ. ಯಾವುದೇ ಒಂದು ಅನ್ಯಾಯಕ್ಕೆ ಒಳಗಾಗಿರುವಂಥ ಯಾವುದೇ ಒಂದು ವ್ಯಕ್ತಿಗೆ ಸೀಮಿತ ಅಂತ ಏನಿಲ್ಲ. ನ್ಯಾಯ ಕೊಡಿಸುವ ಮುಖಾಂತರ ನ್ಯಾಯ ಕೊಡಿಸುವಾಗಿ ನಾವು ನ್ಯಾಯ ಕೊಡಿಸ್ತೀವಿ ಅಂತೇಳಿ ನಾವು ಮಾಡ್ತೀವಿ ಅಂತ